ಎಸ್ ಸ್ಟೂಡೆಂಟ್ಸ್, ಯು ಸಿ ಈ ಲೆಸನ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಮೇಯ್ನಾಗಿ 4 ಟರ್ಮ್ಸ್ಗಳನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು. ಫಸ್ಟ್, ಮಾರಲ್ ಆ್ಯಕ್ಷನ್, ನಾನ್ ಮಾರಲ್ ಆ್ಯಕ್ಷನ್, ಇಮ್ಮಾರಲ್ ಆ್ಯಕ್ಷನ್, ಕನ್ವೆನ್ಷನಲ್ ಆ್ಯಕ್ಷನ್. ಈ 4 ಇರುವಂಥ ಡಿಫ್ರೆನ್ಸ್ ಏನಾಗಿದ್ರೆ ಓಕೆ. ಎಸ್, ಲೆಟ್ ಸಿ ಫಸ್ಟ್ ಮಾರಲ್ಗೂ ನಾನ್ ಮಾರಲ್ಗೂ ಇರುವಂಥ ಡಿಫ್ರೆನ್ಸ್ ನೋಡೋಣ. ಮಾರಲ್ ಆ್ಯಕ್ಷನ್ ಅಂತಂದರೆ ಆ್ಯಕ್ಷನ್ ಡನ್ ವಿತ್ ಗುಡ್ ಇಂಟೆನ್ಷನ್. ಒಂದು ಆ್ಯಕ್ಷನ್ ಮಾಡ್ತಾರೆ, ಅದರ ಇಂಟೆನ್ಷನ್ ಗುಡ್ ಆಗಿರೋವಂಥದ್ದು. ಓಕೆ. ಎಸ್, ಇದರಲ್ಲಿ ಇಂಟೆನ್ಷನ್ ಗುಡ್ ಆಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದರೆ, ಒಂದು ಹುಡುಗ ನಿಂತಿರ್ತಾನೆ, ಯಾರೋ ಭಿಕ್ಷುಕರು ಬರ್ತಾರೆ, ದುಡ್ಡು ಹಾಕಲ್ಲ ಕೇಳಿದಾಗ. ಓಕೆ, ಅವ್ರ ಮುಂದೆ ಹೋಗ್ತಾರೆ. ನೆಕ್ಸ್ಟ್ ಅವನ ಎದುರಿಗೆ ಸ್ವಲ್ಪ ಹೊತ್ತಿಗೆ ಇನ್ಯಾವುದೋ ಒಂದು ಕಾಲೇಜ್ ಹುಡುಗಿ ಬಂದು ನಿಂತ್ಕೊಂಡ್ಬಿಡ್ತದೆ. ಓಕೆ, ಆ ಟೈಮ್ನಲ್ಲಿ ಮತ್ತೆ ಭಿಕ್ಷುಕ ಹಿಂಗೆ ಬರ್ತಾ ಇರ್ತಾನೆ, ಬಂದ್ಬಿಟ್ಟು ಅಣ್ಣ ಅಂತ ಕೇಳ್ತಾನೆ, ತೆಗ್ದಿದ್ದೆ 50 ರೂಪಾಯಿ 100 ರೂಪಾಯಿ ಹಾಕ್ಬಿಡ್ತಾನೆ. ಓಕೆ, ಸೊ ಈಗ ಅಬ್ಸರ್ವ್ ಮಾಡಿರಿ, ಅವನೇನೋ ಭಿಕ್ಷೆ ಹಾಕಿದ್ದು ಒಳ್ಳೆ ಕೆಲಸ, ಗುಡ್ ಆ್ಯಕ್ಷನ್. ಬಟ್ ಇಂಟೆನ್ಷನ್ ಗುಡ್ ಆಗಿದೆಯಾ? ಇಲ್ಲ. ಹಾಗಾದರೆ ಅದು ನಾನ್ ಮಾರಲ್ ಆ್ಯಕ್ಷನ್ ಆಗುತ್ತೆ. ಆಯಿತಾ? ಎಸ್, ಒಂದು ವೇಳೆ ಅವ್ರು ಯಾರು ನೋಡಲಿ ಬಿಡಲಿ, ನನ್ನ ಮನ್ಸಿಗೆ ಇಷ್ಟ ಆಗ್ತೈತೆ ನಾನು ಕೊಡ್ತೀನಿ ಅಂತ ಕೊಟ್ಟಿದ್ರೆ ಅದು ಮಾರಲ್ ಆ್ಯಕ್ಷನ್ ಆಗುತ್ತೆ. ಇಂಟೆನ್ಷನ್ ಕೂಡ ಗುಡ್ ಆಗಿದೆ. ಹಾಗೆ ಸೊ ಇವೆರಡರ ನಡುವೆ ಡಿಫ್ರೆನ್ಸ್ ಅರ್ಥ ಆಯ್ತಲ್ಲ. ಮತ್ತು ಇನ್ನೂ ಕೆಲವೊಂದು ಕಂಡೀಷನ್ಸ್ ಬರ್ತಾ ಹೋಗುತ್ತೆ, ಆಮೇಲೆ ನೋಡೋಣ. ಬಟ್ ಮೇಯ್ನಾಗಿ ಒಂದು ಬೇಸಿಕ್ ಇದು ಇಂಟೆನ್ಷನ್ ಅಂತೇಳಿ. ನೆಕ್ಸ್ಟ್ ಹಾಗಾದರೆ ಈ ಕನ್ವೆನ್ಷನಲ್ ಆ್ಯಕ್ಷನ್ ಅಂದರೆ ಏನಂತ ನೋಡೋಣ. ಆಮೇಲೆ ಇದು ಕನ್ವೆನ್ಷನಲ್ ವರ್ಡ್ ಮೀನಿಂಗೇ ಹೇಳ್ತಾ ಇರುತ್ತೆ ಟ್ರೆಡಿಷನ್ ಅಂತೇಳಿ. ಕನ್ವೆನ್ಷನ್ ಅಂದರೆ ಟ್ರೆಡಿಷನ್ ಅಂತ. ಸೊ ಫಾರ್ ಎಕ್ಸಾಂಪಲ್, ಶಾಲೆಗೇನೆ ಯಾರೊಬ್ಬರು ವಿಭೂತಿ ಹಚ್ಕೊಂಡು ಬರ್ತಾರೆ, ಆವಾಗ ನೀವು ವಾವ್ ಎಂಥ ಗ್ರೇಟ್ ಮಾರಲ್ ಆ್ಯಕ್ಷನ್, ವಿಭೂತಿ ಹಚ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ತೀರಾ? ಇಲ್ಲ, ಅದು ಮಾರಲ್ ಆ್ಯಕ್ಷನ್ ಅಲ್ಲ, ಅದು ಸಿಂಪ್ಲಿ ಟ್ರೆಡಿಷನಲ್ ಆ್ಯಕ್ಷನ್. ಒಂದು ಟ್ರೆಡಿಷನ್ನ ಫಾಲೋ ಮಾಡ್ತಾ ಇದ್ದಾರೆ, ಕನ್ವೆನ್ಷನ್ನ ಫಾಲೋ ಮಾಡ್ತಾ ಇದ್ದಾರೆ ಅಷ್ಟೇ. ಹಾಗೆಯೇ ಒಂದು ಹುಡುಗಿ ಬ್ಯಾಂಗಲ್ಸ್ ಹಾಕ್ಕೊಂಡು ಬರ್ತಾಳೆ, ಬಳೆಗಳನ್ನ ಹಾಕ್ಕೊಂಡು ಬರ್ತಾಳೆ, ಹುಡುಗಿ ಬ್ಯಾಂಗಲ್ಸ್ ಹಾಕ್ಕೊಂಡು ಬರ್ತಿದ್ದಾಳೆ, ಗ್ರೇಟ್ ಮಾರಲ್ ಆ್ಯಕ್ಷನ್. ಇಲ್ಲ, ಜಸ್ಟ್ ದೇ ಆರ್ ಫಾಲೋಯಿಂಗ್ ದ ಟ್ರೆಡಿಷನ್, ಡೇ ಟು ಡೇ ಲೈಫ್. ಹಾಗೆ ಸೊ ಇದೊಂದು ಟ್ರೆಡಿಷನಲ್ ಆ್ಯಕ್ಷನ್ ಅಂತ ಅರ್ಥ ಆಯಿತು. ವಿಭೂತಿ ಹಚ್ಕೊಳ್ಳೋದು, ನಾಮ ಹಚ್ಕೊಳ್ಳೋದು, ಬ್ಯಾಂಗಲ್ಸ್ ಹಾಕೋದು, ನಿಮ್ಗೆ ಅರ್ಥ ಆಗುತ್ತದು. ಓಕೆ, ಬೇಸಿಕ್. ಹಾಗಾದರೆ ಟ್ರೆಡಿಷನಲ್ ಆ್ಯಕ್ಷನ್ಸ್ಗಳು ಬೇಕಾ ನಮ್ಮ ಸೊಸೈಟಿನಲ್ಲಿ? ಬೇಡವಾ? ಇರಬೇಕು. ಒಂದು ಟ್ರೆಡಿಷನ್ನು ಕಲ್ಚರ್ ಅನ್ನೋದು ಇರಬೇಕಾಗುತ್ತೆ. ಓಕೆ, ಇಲ್ಲ ಅಂತಂದರೆ ಒಬ್ಬೊಬ್ರಿಗೆ ಅವರು ಇಷ್ಟ ಬಂದಂಗೆ ಬದುಕ್ತಾ ಇರ್ತಾರೆ. ಆಯ್ತಾ? ಎಸ್, ಒಬ್ರಿಗೆ ಯಾರು ಏನೇನು ಮಾಡ್ತಾರೆ ಏನು ಗೊತ್ತಾಗೋದಿಲ್ಲ, ಒಂದು ಆರ್ಡರ್ ಅನ್ನೋದಿರೋದಿಲ್ಲ. ಹೀಗಾಗಿ ಒಂದು ಟ್ರೆಡಿಷನ್, ಒಂದು ಕಲ್ಚರ್ ಅನ್ನೋದು ಇರಬೇಕಾಗುತ್ತೆ, ಒಂದು ಡಿಸಿಪ್ಲಿನ್ ಅನ್ನೋದು ಇರ್ತದಲ್ಲಿ. ಸೊ ನೆಕ್ಸ್ಟ್ ಇಮ್ಮಾರಲ್ ಆ್ಯಕ್ಷನ್. ಇದನ್ನು ನೀವು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಂದ್ರೆ ವರ್ಸ್ ಥಿಂಗ್ಸ್, ತುಂಬ ಬ್ಯಾಡ್ ಥಿಂಗ್ಸ್ಗಳು ಅಂತ ಅಂದ್ಕೊಂಡ್ಬಿಟ್ರೆ. ಡೀಪರ್ ಮೀನಿಂಗ್ ಹೋದರೆ ಇನ್ನೂ ತುಂಬ ಬೇರೆ ಬೇರೆ ಮೀನಿಂಗ್ಗಳನ್ನ ಕೊಡ್ತಾ ಹೋಗ್ತಾರೆ. ಬಟ್ ನಿಮ್ಮ ಲೆಸನ್ಗೆ ಈಸಿಯಾಗಿ, ನಿಮ್ಮ ಎಕ್ಸಾಮ್ನ ಈಸಿಯಾಗಿ ಫೇಸ್ ಮಾಡೋಂಗಾದ್ರೆ ಸಾಕು ಅಂತೇಳಿ ಇಷ್ಟು ಹೇಳಿದ್ದೀನಿ. ಆಯಿತಾ? ಎಕ್ಸಾಕ್ಟ್ ಇನ್ನೂ ಫುಲ್ ಡೀಪ್ ಹೋಗ್ತಾ ಇದ್ರೆ ಭಾಳ ಕಿರಿಕಿರಿ ಅನಿಸುತ್ತೆ. ಸೊ ಈಗ ನೋಡಿ, ಈ 4 ಸ್ವಲ್ಪ ಅಬ್ಸರ್ವ್ ಮಾಡಿರಿ, ಏನೇನಂತ ಮೀನಿಂಗ್ ಕೊಡ್ತದೆ. ಇದು ಆ್ಯಕ್ಷನ್ ಡನ್ ವಿತ್ ಗುಡ್ ಇಂಟೆನ್ಷನ್, ಆ್ಯಕ್ಷನ್ ಡನ್ ವಿತೌಟ್ ಗುಡ್ ಇಂಟೆನ್ಷನ್, these are following the tradition, and these are the worst things like that you can think. Okay, are complete dead opposite for this one. ಹಿಂಗೆ ಬೇಕಾದ್ರೆ ಅನ್ಕೋಬೋದು ಇದಕ್ಕೆ. ಸೊ ಓಕೆ ಸ್ಟೂಡೆಂಟ್ಸ್, ಈ 4 ನಡುವಿನ ಒಂದು ಚಿಕ್ಕ ಡಿಫ್ರೆನ್ಸ್ನ ಹೇಳಿದ್ದೀನಿ. ಸೊ ಈಗ ನೋಡಿ, ಈ ಮಾರಲ್ ಆ್ಯಕ್ಷನ್ ಅಂತ ಕರೀಲಿಕ್ಕೆ ಏನೇನೋ ಕ್ರೈಟೀರಿಯಾಗಳು ಇರಬೇಕಾಗುತ್ತೆ, ಕಂಡೀಷನ್ಸ್ ಅಂತ ಹೇಳ್ತೀವಿ. ಫಸ್ಟ್ ಒನ್, ಸ್ಪ್ರಿಂಗ್ ಫ್ರಮ್ ಅವರ್ ಓನ್ ವಿಲ್. ನಮ್ಮ ಸುತ್ತ ಮನಸ್ಸಿನಿಂದ ಹುಟ್ಟಿರ್ಬೇಕದು. ಯಾರೋ ಹೇಳ್ತಾ ಇದ್ದೀನಿ ಒಂದು ಒಳ್ಳೆ ಕೆಲಸ ಮಾಡುವಂಥ ಬಲವಂತವಾಗಿ ದೂಕಿ ಕೆಲಸ ಮಾಡಿಸಿರೋದಲ್ಲ, ಫ್ರಮ್ ಅವರ್ ಓನ್ ವಿಲ್ ಆಗಿದ್ರೆ ದಟ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಮಾರಲ್ ಆ್ಯಕ್ಷನ್. ನೆಕ್ಸ್ಟ್, ಕೇರ್ ಫಾರ್ ಕನ್ಸೈನ್ಸ್. ನಾವು ಯಾವ ಕೆಲಸ ಮಾಡ್ತಾಯಿದ್ದೀವೋ, ನಾವೇನು ಹೇಳ್ತಾ ಇದ್ದೀವೋ, ಹಾಗೆ ನಮ್ಮ ಆತ್ಮಪ್ರಜ್ಞೆ ಏನು ಹೇಳ್ತಾ ಇತ್ತೋ ಅದ್ರ ಕಡೆ ನಾವು ಅಬ್ಸರ್ವೇಷನ್ ಮಾಡ್ತಾಯಿದ್ರೆ ಅದನ್ನು ಕೂಡ ಮಾರಲ್ ಆ್ಯಕ್ಷನ್ ಅಂತ ಕರಿತೀವಿ. ಅದು ಬಿಟ್ಟು ಅವ್ರೇನಂತಾರೆ ಇವ್ರೇನಂತಾರೆ ಅಂತ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ರೆ ದಟ್ಸ್ ನಾಟ್ ದೇರ್. ನೆಕ್ಸ್ಟು ಇದಕ್ಕೊಂದು ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ರೆ ವ್ಯಾಂಡಲ್ ಫಿಲಿಪ್ ಬಗ್ಗೆ. ಸೊ ಈ ವ್ಯಾಂಡಲ್ ಫಿಲಿಪ್ ಒಂದು ಒಳ್ಳೆ ಮಾತು ಹೇಳ್ತಾರೆ, ಅದನ್ನು ಡೀಟೇಲ್ ನೆಕ್ಸ್ಟ್ ಹೇಳ್ತೀನಿ. ನಿಮ್ಮ ಆತ್ಮಪ್ರಜ್ಞೆ ಅನ್ನೋದು ಏನು ಹೇಳ್ತಾ ಇತ್ತೋ ಅದ್ರ ಬಗ್ಗೆ ನೀವು ಗಮನ ಕೊಡದೇ ಇದ್ದರೆ, ನೀವೇನು ಬೇಕಾದ್ರೂ ನನ್ನ ಬಗ್ಗೆ ಮಾತಾಡ್ಕೊಳ್ಳಿ, ನಾನು ನಿಮ್ಗೆ ಕೇರ್ ಮಾಡಲ್ಲ. ಯಾಕಂದರೆ ನೀವು ಬರೀ ಅವರು ಇವರು ಈ ಮಾತನ್ನ ಕೇಳ್ಕೊಂಡು ನನ್ನ ಬಗ್ಗೆ ಹೇಳ್ತಾ ಇರ್ತೀರ. ಹೀಗಾಗಿ ನಿಮ್ಮ ಆತ್ಮಪ್ರಜ್ಞೆ ಕಡೆ ಗಮನ ಕೊಡ್ತಾ ಇಲ್ಲ ಅಂತಂದರೆ ನೀವೇನಾದ್ರು ಮಾತಾಡ್ಕೊಳ್ಳಿ, ನಾನು ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ ವ್ಯಾಂಡಲ್ ಫಿಲಿಪ್. ಓಕೆ, ಸೊ ನೆಕ್ಸ್ಟು ಫ್ರೀ ಫ್ರಮ್ ಕಂಪಲ್ಷನ್. ಯಾವುದೇ ಫೋರ್ಸ್ ಇರಬಾರ್ದು. ಯಾವುದೋ ಒಂದು ಫೋರ್ಸ್ನಿಂದಾಗಿ ಒಂದು ಒಳ್ಳೆ ಕೆಲಸ ಮಾಡಿದರೆ ಅದು ಕೂಡ ಮಾರಲ್ ಆ್ಯಕ್ಷನ್ ಆಗಲ್ಲ. ಸೊ ನೆಕ್ಸ್ಟು ರೈಸ್ ಅರ್ಲಿ. ಸ್ವಲ್ಪ ಬೇಗ ಎದ್ದೇಳ್ತೀವಿ ಅಂದ್ಕೊಡ್ರಿ, ಒಂದು ಒಳ್ಳೆಯ ಉದ್ದೇಶಕ್ಕೆ. ನನಗೆ ಸ್ಯಾಲ್ರಿ ತಗೋತೀನಿ, ನಾನು ಹೋಗಿ ಕೆಲಸಕ್ಕೆ ಹೋಗಬೇಕು, ಕೆಲಸ ಮಾಡಬೇಕು, ಚೆನ್ನಾಗಿ ದುಡಿಬೇಕು ಅನ್ನೋ ಒಳ್ಳೆ ಮನಸ್ಸಿಟ್ಕೊಂಡೋದ್ರೆ ಅದು ಮಾರಲ್ ಆ್ಯಕ್ಷನ್. ನಾನು ಬೇಗ ಕೆಲಸಕ್ಕೆ ಹೋಗಿದ್ರೆ ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾರೆ ಅಂತ ಎದುರ್ಕೊಂಡು ಕೆಲಸಕ್ಕೆ ಹೋಗ್ತಾರಲ್ಲ, ಅದು ನಾನ್ ಮಾರಲ್ ಆ್ಯಕ್ಷನ್ ಆಗಿಬಿಡ್ತದೆ. ಒಂದು ಭಯ ಅನ್ನೋದು ಬಂತು,
ನನ್ನ ಕೆಲಸದಿಂದ ತೆಗೆದಾಕ್ಬಿಡ್ತಾನಪ್ಪ ಆ ಕಳ್ಳ ಮ್ಯಾನೇಜರು, ಹಿಂಗೇನಾದ್ರು ಬೈಕೊಂಡು ಬೆಳಿಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ತಾರಲ್ಲ, ಅದು ನಾನ್ ಮಾರಲ್ ಆ್ಯಕ್ಷನ್ ಆಯಿತಾ. ಸೊ ನೆಕ್ಸ್ಟ್ ಒನ್ ರಿಚ್ ಒನ್ ಲಿವಿಂಗ್ ಸಿಂಪಲ್. ಹೆಂಗಂತಂದರೆ ಇಬ್ಬರು ಹುಡುಗರಿದ್ದಾರೆ ಅಂತ ಅಂದ್ಕೊಳ್ರಿ. ಸೊ ಇಬ್ಬರು ಹುಡುಗರಿದ್ದಾರೆ. ಒಂದು ಹುಡುಗ ಏನು ಮಾಡ್ತಾನೆ, ತುಂಬ ಬಡವ, ಏನು ಸಿಂಪಲ್ಲಾಗಿದ್ದಾನೆ, ಅವ್ನ ಡ್ರೆಸ್ಸಿಂಗ್ಸು ಅದೆಲ್ಲ ಸಿಂಪಲ್ಲಾಗಿದ್ದಾನೆ, ಬಡವ. ಇನ್ನೊಂದು ಹುಡುಗ ಶ್ರೀಮಂತ ಇದ್ದಾನೆ, ತುಂಬ ಶ್ರೀಮಂತ ಇದ್ದಾನೆ, ಅವನು ಕೂಡ ತುಂಬ ಸಿಂಪಲ್ಲಾಗಿದ್ದಾನೆ. ಇವರಿಬ್ಬರಲ್ಲಿ ಯಾರ್ದು ಮಾರಲ್ ಆ್ಯಕ್ಷನ್? ಶ್ರೀಮಂತ ಆಗಿದ್ದರೂ ಕೂಡ ಅದು ಸಿಂಪಲ್ ಆಗಿರ್ತಾನಲ್ಲ, ದಿಸ್ ಇಸ್ ದ ಮಾರಲ್ ಆ್ಯಕ್ಷನ್. ಯಾಕೆ? ಈತ ಬಡವಾಗಿದ್ದಾನೆ, ದುಡ್ಡಿಲ್ಲ, ಅದಕ್ಕೆ ಸಿಂಪಲಾಗಿ ಬದುಕ್ತಾನೆ. ಓಕೆ, ಒಂದು ವೇಳೆ ಸಪೋಸ್ ಏನೋ ಇವನ ಕೈಗೆ ದುಡ್ಡು ಬಂದಾದಮೇಲೆ ಅವ್ನು ಬೇಕಾದ್ರೆ ದೊಡ್ಡದಾಗಿ ಬಿಲ್ಡಪ್ ಕೊಡ್ಬೋದು, ಅತಿಯಾಗಿ ಸ್ಟೈಲಿಶ್ ಆಟಗಳನ್ನ ಸ್ಟಾರ್ಟ್ ಮಾಡ್ಬೋದು, ಹೌದಾನೆ? ಅದಕ್ಕೋಸ್ಕರ ಇವನ್ ದೋ ಸಂಬಡಿ ಹ್ಯಾಸ್ ಎವ್ರಿಥಿಂಗ್ ಬಟ್ ಸ್ಟಿಲ್ ದೇ ವಿಲ್ ಬಿ ವಾಟ್ ದೇ ಆರ್. ಆ ರೀತಿ ಇದ್ದಾಗ ಅದನ್ನ ನಾವು ಮಾರಲ್ ಆ್ಯಕ್ಷನ್ ಅಂತೀವಿ. ನಮ್ಮ ಹತ್ರ ಏನೂ ಇಲ್ಲಪ್ಪ, ಸ್ಟೈಲ್ ಮಾಡೋಕ್ಕೆ ದುಡ್ಡು ಇಲ್ಲ, ಏನಿಲ್ಲ, ಅದಕ್ಕೆ ನಾನು ಸಿಂಪಲ್ಲಾಗಿ ಇದ್ದೀನಿ ಅಂತಂದಾಗ ನೋ, ದಟ್ ಇಸ್ ನಾಟ್ ದ ಮಾರಲ್ ಆ್ಯಕ್ಷನ್. ಎಸ್, ಈ ರೀತಿಯಲ್ಲಿ. ನೆಕ್ಸ್ಟು ಅದಕ್ಕೆ ರಿಚ್ ಒನ್ ಲಿವಿಂಗ್ ಸಿಂಪಲ್ ಅಂತ ಕೊಟ್ಟಿದೆ. ನೆಕ್ಸ್ಟು ಫ್ರೀ ಫ್ರಮ್ ಸೆಲ್ಫಿಶ್ ಮೋಟಿವ್, ಸ್ವಾರ್ಥದ ಆಸೆಗಳಿರಬಾರ್ದು. ಅದಕ್ಕೆ ಶೇಕ್ಸ್ಪಿಯರ್ನ ಲವ್ ಅನ್ನೋದ್ರದ್ದು ಎಕ್ಸಾಂಪಲ್ನ ತಗೊಂಡಿದ್ದಾರೆ. ದಟ್ ಆಲ್ಸೋ ವಿ ಕ್ಯಾನ್ ಸಿ ಲೇಟರ್. ಸೊ ನೆಕ್ಸ್ಟ್ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಕಿಂಗ್ ರಿಚರ್ಡ್. ಸೊ ಕಿಂಗ್ ರಿಚರ್ಡ್ ನಾನು ಸುಮ್ಮನೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ, ಇದೇನಾರು ಬರೀಬೇಕು ಅಂತೇನಿಲ್ಲ ಅಂತ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟು ಕಿಂಗ್ ರಿಚರ್ಡ್. ಇವನ ಬಗ್ಗೆ ಡೀಟೇಲಾಗಿ ನೆಕ್ಸ್ಟ್ ಕ್ವಶನಲ್ಲಿ ಬರ್ತೇವೆ ಹೇಳ್ತೀನಿ. ಇವನು ಎದ್ರುಕೊಂಡು ಭಯದಿಂದ ಜನಗಳಿಗೆ ಕೆಲವೊಂದು ರೈಟ್ಸ್ಗಳನ್ನ ಕೊಡ್ತಾನೆ, ಆಮೇಲೆ ಮತ್ತೆ ಅವನು ವಾಪಸ್ ತಗೋತಾನೆ. ಸೊ ಈ ರೀತಿ ಭಯದಿಂದ ಎದುರುಕೊಂಡು ಕಂಪಲ್ಷನಿಂದ ಫೋರ್ಸಿಂದ ಈ ರೀತಿ ಮಾಡಿರ್ತಾನಲ್ಲ, ಹಿಂಗಾಗಿ ಅದು ನಾನ್ ಮಾರಲ್ ಆ್ಯಕ್ಷನ್ ಅಂತ ಬೇಕಾದ್ರೆ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟು ಪ್ರೇಯಿಂಗ್ ಅನ್ನೋದು ಒಂದು ಗುಡ್ ಆ್ಯಕ್ಷನ್. ಇದರಲ್ಲಿ ದೇವರೇ ನಾನು ಸತ್ತಾದ್ಮೇಲೆ ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗಪ್ಪ ಅಂತ ಆಸೆಯನ್ನು ಇಟ್ಕೊಂಡು ಮಾಡಿದ್ರೆ ಇಂಟೆನ್ಷನ್ ಕೆಟ್ಟದಾಗಿರ್ತಾನೆ. ಓಕೆ, ಸೊ ಹಿಂಗಾಗಿ ಅದು ನಾನ್ ಮಾರಲ್ ಆ್ಯಕ್ಷನ್ ಆಗ್ತದೆ. ಅದ್ರ ಬದಲು ದೇವರೇ ಎಲ್ಲರಿಗೂ ಒಳ್ಳೇದು ಮಾಡು, ಜೊತೆಯಲ್ಲಿ ನನಗೆ ಈ ಜೀವನ ಅಂದರೆ ಏನು, ಲೈಫ್ ಅಂದರೆ ಏನು ಅಂತ ತೋರಿಸಪ್ಪ. ಕೆಲವೊಮ್ಮೆ ನೀನು ಕಷ್ಟ ಕೊಡ್ಬೋದು, ಕೆಲವೊಮ್ಮೆ ಖುಷಿಯನ್ನು ಕೊಡ್ಬೋದು, ಏನು ಬೇಕಾದ್ರೂ ಕೊಡ್ಬೋದು, ಬಟ್ ಶೋ ಮಿ ವಾಟ್ ದ ಲೈಫ್ ಈಸ್, ಈ ರೀತಿ ಕೇಳ್ಕೊತಾರೆ. ಸೊ ಆ ರೀತಿ ಏನಾದ್ರೆ ಒಂದು ಒಳ್ಳೆ ಉದ್ದೇಶದಿಂದ ಕೇಳ್ತಿದ್ರೆ ಅದನ್ನು ನಾವು ಮಾರಲ್ ಆ್ಯಕ್ಷನ್ ಅಂತ ಹೇಳಿ ಕರಿತೀವಿ. ಅದಕ್ಕೆ ಈ ರೀತಿ ಒಂದು 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಫ್ರಾನ್ಸಿಸ್ ಝೇವಿಯರ್ ಮತ್ತು ಸೈಂಟ್ ತೆರೇಸಾ ಅಂತೇಳಿ. ಇವ್ರ ಬಗ್ಗೆ ನಾವು ನೋಡೋಣ. ಸೊ ನೆಕ್ಸ್ಟ್ ನೋ ಕಂಪಲ್ಷನ್ ಆಫ್ ಪೇಯಿಂಗ್ ಸ್ಯಾಲ್ರಿ. ಸ್ಟೂಡೆಂಟ್ಸ್, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಫ್ಯಾಕ್ಟ್ರಿ ಇದೆ, ಆ ಫ್ಯಾಕ್ಟ್ರಿ ಓನರ್ ಏನು ಮಾಡ್ತಾನೆ, ಅಲ್ಲಿ ವರ್ಕರ್ಸ್ಗಳಿಗೆ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಕೊಡ್ತಾನೆ. ಕೊಡುವಾಗ ಏನಂತ ಅನ್ಕೊತಾನೆ, ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಕೊಟ್ಟರೆ ನಮ್ಮ ಹತ್ರ ಕೆಲಸಕ್ಕೆ ಸೇರ್ಕೊತಾರೆ, ಇಲ್ಲಾಂದರೆ ಓಡೋಗ್ಬಿಡ್ತಾರೆ ಇವರು ಕೆಲಸ ಬಿಟ್ಬಿಟ್ಟು ಅಂತ ಎದುರುಕೊಂಡು ಭಯದಿಂದ ಮತ್ತು ಏನೋ ಒಂದು ದುರಾಸೆ ಇಟ್ಕೊಂಡು ಆ ರೀತಿ ಸ್ವಲ್ಪ ಸ್ಯಾಲ್ರಿ ಕೊಡ್ತಾರಲ್ಲ ಜಾಸ್ತಿ, ಆ ರೀತಿ ಇದ್ದರೆ ಅದನ್ನು ನಾನ್ ಮಾರಲ್ ಅಂತೀವಿ. ಬಟ್ ಅದ್ರ ಬದಲಿಗೆ ಅವನು ಇವ್ರು ಚೆನ್ನಾಗಿ ವರ್ಕ್ ಮಾಡ್ತಾ ಇರೋಕ್ಕೆ ನನಗೆ ಜಾಸ್ತಿ ಇನ್ಕಮ್ ಬರ್ತಾಯಿರುತ್ತೆ, ಹಿಂಗಾಗಿ ಬರ್ತಾರೆ ಜಾಸ್ತಿ ಇನ್ಕಮ್ ನಾನು ಶೇರ್ ಕೊಡ್ತೀನಿ ಅನ್ನೋ ಮನಸ್ಥಿತಿ ಇದ್ದಾಗ ಅದು ಮಾರಲ್ ಆ್ಯಕ್ಷನ್ ಆಗುತ್ತೆ. ಹೀಗೆ. ಸೊ ನೆಕ್ಸ್ಟು ಹಾಗೆ ಹೆನ್ರಿ ಕ್ಲೇ ಮತ್ತು ಡ್ಯಾನಿಯಲ್ ವೆಬ್ಸ್ಟರ್, ಇವ್ರ ಬಗ್ಗೆನೂ ಕೂಡ ಪಾಯಿಂಟ್ಸ್ ಇದೆ, ನೋಡೋಣ. ಸೊ ನೋಡಿ, ನೆಗೆಟಿವ್ ಆಸ್ಪೆಕ್ಟ್ನಲ್ಲಿ ಡಿಸ್ಕ್ರೈಬ್ ಆಗಿರೋ ರಿಲೇಷನ್ ಅಂದರೆ ಇವರು ನಾನ್ ಮಾರಲ್ಗೆ ಬೆಸ್ಟ್ ಎಕ್ಸಾಂಪಲಾಗಿ ಬಂದುಬಿಟ್ಟಿದ್ದಾರೆ. ಸೊ ಸ್ಟೂಡೆಂಟ್ಸ್, ಕೊನೆಯದಾಗಿ ಒಬ್ಬ ವ್ಯಕ್ತಿ ಮಾಡ್ತಾ ಇರೋಂಥ ಆ್ಯಕ್ಷನ್ನು ಮಾರಲ್ ಆಗಿದೆಯಾ ನಾನ್ ಮಾರಲ್ ಆಗಿದೆಯಾ ಅಂತ ಕಂಡುಹಿಡಿಯೋದು ಹೆಂಗೆ? ಈಸಿಯಾಗಿ ಕಂಡುಹಿಡಿಬೋದಾ? ನಾವು ಕಂಡುಹಿಡಿಯೋಕ್ಕಾಗಲ್ಲ ಈಸಿಯಾಗಿ. ಯಾಕಂತಂದರೆ ಒಂದು ಆ್ಯಕ್ಷನ್ ಮಾಡ್ತಾ ಇರೋಂಥ ಒಬ್ಬ ವ್ಯಕ್ತಿಯ ಮನಸ್ಸೊಳಗಡೆ ಹೋಗಿ ಅವನಲ್ಲಿ ಒಳ್ಳೇದಿದೆಯಾ ಕೆಟ್ಟದಿದೆಯಾ ಮೈಂಡ್ ಒಳಗಡೆ ಅನ್ನೋದನ್ನ ನಾವು ತಿಳ್ಕೊಂಬರೋಕ್ಕಾಗತ್ತಾ? ಇಲ್ಲ. ಹೀಗಾಗಿ ಆ ಇಂಟೆನ್ಷನ್ ತಿಳ್ಕೊಳಕ್ಕಾಗ್ತಾಯಿಲ್ಲ ಅಂದರೆ ನಾವು ಮಾರಲು ನಾನ್ ಮಾರಲ್ ಈ ರೀತಿ ಜಡ್ಜ್ ಮಾಡೋದು ತುಂಬ ಕಷ್ಟ ಆಗ್ತಾ ಇರ್ತದೆ. ಸೊ ಇಷ್ಟನ್ನು ಒಟ್ಟಾರೆಗೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ.